ನಾನು ತಮಗೆಲ್ಲ ಒಂದು ಮನವಿ ಮಾಡ್ಕೊಳ್ಳೋದು, ನಮ್ಮ ನಾಡಪ್ರಭು ಕೆಂಪೇಗೌಡರನ್ನ ಒಂದು ಜಾತಿಗೆ ಸೀಮಿತ ಮಾಡಬಾರದು. ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ರು ಕೂಡ ಮಾನ್ಯ ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತ ಆಗದೆ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವರ್ಗಕ್ಕೂ ಕೂಡ ಒಂದು ನಾಡಪ್ರಭು ವಿಶ್ವಕ್ಕೆ ಕೀರ್ತಿಯಾದಂಥ ಬೆಂಗಳೂರನ್ನ ಕಟ್ಟಿ ಇವತ್ತು ಎಲ್ಲ ಜನರನ್ನ ಆಕರ್ಷಣೆ ಮಾಡೋಂಥ ಒಂದು ಶ್ರೇಷ್ಠ ನಾಯಕರನ್ನ ನಾವು ಈ ಸಂದರ್ಭದಲ್ಲಿ ಗುರುಸುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ. ಅದಕ್ಕೆ ನಾನು ನಮ್ಮ ಸಂಘಟನೆಯವ್ರಿಗೂ ಹೇಳಿದ್ದೇನೆ, ಬೇರೆ ಧರ್ಮ ಬೇರೆ ಜಾತಿಯ ಎಲ್ಲ ಗುರುಪೀಠದ ಹಿರಿಯರನ್ನು ಕೂಡ ನಾವು ಇದಕ್ಕೆ ಆಹ್ವಾನಿಸಬೇಕು ಅಂತ ಕೂಡ ನಾನೀಗಾಗಲೇ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಹಂಗೆ ಕೆಂಪೇಗೌಡರ ಆಚಾರ ವಿಚಾರವನ್ನು ಪ್ರಚಾರವನ್ನು ಮಾಡಲಿಕ್ಕೆ ಯಾವ ರೀತಿ ಎಲ್ಲ ವರ್ಗ, ಎಲ್ಲ ಸಮಾಜ, ಎಲ್ಲ ವೃತ್ತಿಯನ್ನು ಕಾಪಾಡಿಕೊಂಡು ಅವರು ಬರ್ತಾಯಿದ್ರು, ಆ ದೃಷ್ಟಿಯಿಂದ ಇವತ್ತು ಇಡೀ ರಾಜ್ಯ, ಇವತ್ತು ಕೆಂಪೇಗೌಡರು ಒಂದು ಸಮಾಜದ ಆಸ್ತಿ ಅಲ್ಲ, ಎಲ್ಲ ಇಡೀ ದೇಶದ ಜನ, ನಮ್ಮಲ್ಲಿರೋಂಥ ಭಾವಗಳು, ನಮ್ಮಲ್ಲಿರೋಂಥ ಪ್ರಕೃತಿ, ಇದನ್ನೆಲ್ಲ ಗಮನಿಸ್ಕೊಂಡು ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ಕೆಂಪೇಗೌಡರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ದೊಡ್ಡದಾಗೆ ಬೆಳೀತದೆ ಅಂತೇಳಿ. ಏನು ಅವರು 4 ಗೋಪುರಗಳನ್ನು ಹಾಕಿದ್ರು, ಅದಕ್ಕಿಂತ ಸುಮಾರು ಒಂದು 10ರಷ್ಟು ಮುಂದಕ್ಕೆ ಬೆಂಗಳೂರು ನಗರ ಇವತ್ತು ಬೆಳೆದಿದೆ. 1,40,00,000 ಜನ, ಕರ್ನಾಟಕ ರಾಜ್ಯದ 25% ಜನ ಇವತ್ತು ಬೆಂಗಳೂರು ನಗರದಲ್ಲಿ ವಾಸವಾಗಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂಥ ಕೆಲಸ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ.